ಎಸೆನ್ಷಿಯಲ್ಸ್ ಆಫ್ ಗುಡ್ ಕಮ್ಯುನಿಕೇಶನ್. ಒಳ್ಳೆಯ ಸಂವಹನಕ್ಕೆ ಏನೆಲ್ಲ ಬೇಕು? ಒಳ್ಳೆಯ ಸಂವಹನಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ, ಒಂದು ಮುಖ್ಯವಾಗಿ ಕ್ಲಾರಿಟಿ ಬೇಕು. ಕ್ಲಾರಿಟಿ ಅಂತ ಹೇಳಿದ್ರೆ ಅಲ್ಲಿ ಸ್ಪಷ್ಟತೆ ನಮಗೆ ಯಾವುದರಲ್ಲಿ ಅಂತ ಹೇಳಿದ್ರೆ, ಐಡಿಯಾಸ್ ಇರ್ಬೋದು, ಒಪಿನಿಯನ್ಸ್ ಇರ್ಬೋದು, ಫ್ಯಾಕ್ಟ್ ಇರ್ಬೋದು. ಇನ್ ದ ಮೈಂಡ್ ಆಫ್ ಕಮ್ಯುನಿಕೇಟರ್ ಈಸ್ ಇಂಪಾರ್ಟೆಂಟ್. ನಮ್ಮ ಐಡಿಯಾ ಅಥವಾ ನಮ್ಮ ಅಭಿಪ್ರಾಯಗಳಾಗಿರ್ಬೋದು, ನಾವು ಹೇಳುವಂಥ ಯಾವುದೋ ಒಂದು ವಿಷಯ ಆಗಿರ್ಬೋದು, ಇದು ಏನೇ ಆಗಿದ್ರೂ ಕೂಡ ನಾವು ಕಮ್ಯುನಿಕೇಟರ್ ಅಥವಾ ಯಾರ ವಿಷಯವನ್ನ ಹೇಳ್ತೇವೆ ನಮಗೆ ಸ್ಪಷ್ಟತೆ ಇರಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಘಟನೆ ಬಗ್ಗೆ ಹೇಳ್ತಾ ಇದ್ದೇವೆ, ಆ ಘಟನೆ ಬಗ್ಗೆ ನಮಗೆ ಅರ್ಧಂಬರ್ಧ ಗೊತ್ತಿದೆ, ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆ ಇಲ್ಲದಿದ್ದಾಗ ನಾವು ಅದನ್ನ ಬೇರೆಯವರಿಗೆ ಹೇಗೆ ಹೇಳ್ಬೋದು? ಸೊ ನಮ್ಮಲ್ಲೇ ಗೊಂದಲ ಇದ್ದಾಗ ನಾವು ಮತ್ತೊಬ್ಬರಿಗೆ ಗೊಂದಲ ಇಲ್ಲದಾಗಿ ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಮೊದಲನೇದಾಗಿ ಯಾವುದೇ ವಿಷಯ ಆಗಿರ್ಬೋದು, ಅದಕ್ಕೆ ನಮ್ಮಲ್ಲಿ ಗೊಂದಲ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಎಕ್ಸಾಮ್ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಡಿಕ್ಲೇರ್ ಆಗಿದೆ ಅಂತಂದಾಗ ಅದು ಯಾವತ್ತು ಡಿಕ್ಲೇರ್ ಆಗಿದೆ, ಏನು ಅಂತ ಎಲ್ಲಿ ಸಿಗ್ತದೆ, ಏನು, ಇದರ ಬಗ್ಗೆ ನಿಮಗೆ ಸ್ಪಷ್ಟವಾಗಿರ್ಬೇಕು. ಅದರ ಮುಂಚೆ ನೀವು ಮತ್ತೆ 4 ಜನ ಕೇಳಲಿಕ್ಕೆ ಹೋದ್ರೆ ನೀವು ಗೊಂದಲಕ್ಕೆ ಈಡಾಗ್ತೀರಿ, ಮತ್ತೆ ಅವರನ್ನ ಕೂಡ ಗೊಂದಲದಲ್ಲಿ ಮುಳುಗಿಸ್ತೀರಿ. ಯಾರಿಗೂ ಕೂಡ ವಿಷಯದಲ್ಲಿ ಸ್ಪಷ್ಟತೆ ಸಿಗೋದಿಲ್ಲ. ಸೊ ಹಾಗಾಗಿ ಕ್ಲಾರಿಟಿ, ಸ್ಪಷ್ಟತೆ ಅನ್ನುವಂಥದ್ದು ತುಂಬಾ ಮುಖ್ಯ. ಮತ್ತೊಂದು ಇನ್ಫಾರ್ಮೇಶನ್. ದಿಸ್ ಇಸ್ ಡಿಫರೆಂಟ್ ಫ್ರಮ್ ಕಮ್ಯುನಿಕೇಶನ್. ಸಂವಹನಕ್ಕಿಂತ ಇನ್ಫಾರ್ಮೇಶನ್ ಅನ್ನೋದು ಡಿಫರೆಂಟ್. ಇದು ಸಂವಹನದಲ್ಲಿ ಬರ್ತದೆ. ಯಾವುದು? ಇನ್ಫಾರ್ಮೇಶನ್. ಮಾಹಿತಿ ಅನ್ನುವಂಥದ್ದು ಸಂವಹನದ ಒಂದು ಭಾಗ. ಆಲ್ ಕಮ್ಯುನಿಕೇಶನ್ ಕಂಟೈನ್ಸ್ ಇನ್ಫಾರ್ಮೇಶನ್. ಎಲ್ಲ ಕಮ್ಯುನಿಕೇಶನ್ ಕೂಡ ಇನ್ಫಾರ್ಮೇಶನ್, ಮಾಹಿತಿಯನ್ನು ಹೊಂದಿರುತ್ತದೆ. ಅಂದ್ರೆ ಎಲ್ಲಾ ಮಾಹಿತಿ ಒಂದು ಸಂದೇಶವನ್ನ ಕಮ್ಯುನಿಕೇಟ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಕಮ್ಯುನಿಕೇಶನ್ ನ ಒಳಗಡೆ ಇನ್ಫಾರ್ಮೇಶನ್ ಬರ್ತದೆ. ಸೊ ಮಾಹಿತಿ ಎಲ್ಲ ನಮ್ಮ ಸಂವಹನದಲ್ಲಿ ಇರಲೇಬೇಕು. ಅದರ್ವೈಸ್ ಆ ಸಂವಹನ ಬೋರಿಂಗ್ ಆಗಿರ್ಬೋದು, ಅಥವಾ ಸಂವಹನ ಪೂವರ್, ಅಂದ್ರೆ ಅದರದ ಪರಿಣಾಮ ಅಥವಾ ಫಲಿತಾಂಶ ಏನಿದೆ ಅದು ಚೆನ್ನಾಗಿರ್ಲಿಕ್ಕಿಲ್ಲ, ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು. ನಾವು ಸಂವಹನ ಮಾಡ್ತಾ ಇರುವಾಗ ಲಿಸನರ್ ಅದನ್ನ ಕೇಳಲಿಕ್ಕಿಲ್ಲ. ಸೊ ಹಾಗಾಗಿ ಮಾಹಿತಿ ಪೂರ್ಣವಾಗಿದ್ದಾಗ ಮಾತ್ರ ನಮ್ಮ ಸಂವಹನ ಮತ್ತಷ್ಟು ಎಫೆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ. ಕಂಪ್ಲೀಟ್ನೆಸ್. ಇನಫ್ ಸಬ್ಜೆಕ್ಟ್ ಅಂಡ್ ಸಪೋರ್ಟ್ ಹೆಲ್ಪ್ಸ್ ಟು ರಿಸೀವ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್. ಅಂದ್ರೆ ಕಂಪ್ಲೀಟ್ನೆಸ್ ಬೇಕು. ನಾವು ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದೇವೆ, ಅಥವಾ ಯಾರೋ ಒಂದು ಮೆಸೇಜ್ ಅನ್ನು ನಮಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಕಂಪ್ಲೀಟ್ ಆಗಿರಬೇಕು. ಈಗ ಯಾವುದೋ ಒಂದು ಘಟನೆಯ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಯಾವುದೋ ಒಂದು ಇನ್ಸಿಡೆಂಟ್ ಆಯ್ತು, ನೀವು ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಯ್ತು, ಆ ಘಟನೆ ಅಂದ್ರೆ ಆಕ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ. ಆಗ ಅದರ ಬಗ್ಗೆ ನೀವು ಯಾರ ಹತ್ರನೂ ಹೇಳ್ತಾ ಇದ್ದೀರಿ, ಆದ್ರೆ ಆಕ್ಸಿಡೆಂಟ್ ಆಗಿ ಅದು ಯಾರಿಗಾದ್ರೂ ಪೆಟ್ಟಾದ್ರೆ ಯಾರಿಗೆ, ಅಥವಾ ಯಾರಾದ್ರೂ ಮೃತಪಟ್ಟರೆ ಯಾರು, ಅದು ಹೇಗಾಯ್ತು, ಇದರ ಬಗ್ಗೆ ನಿಮ್ಮಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಇಲ್ಲ, ಮಾಹಿತಿಯ ಕೊರತೆ ಇದೆ. ಹಾಗೆ ಆಗ್ತದೆ. ಈ ಕಂಪ್ಲೀಟ್ನೆಸ್ ಇಲ್ಲದೆ ಇದ್ದಾಗ ನೀವು ಮತ್ತೊಬ್ಬರಿಗೆ ಹೇಳುವಾಗ ಅವರಲ್ಲಿ ಗೊಂದಲ ಮೂಡ್ತದೆ, ನಿಮ್ಮಲ್ಲಿ ಕೂಡ ಗೊಂದಲ ಇರ್ತದೆ. ಸೊ ಹಾಗಾಗಿ ಪರಿಣಾಮಕಾರಿ ಸಂವಹನ ಆಗ್ಲಿಕ್ಕೆ ಅಲ್ಲಿ ಅವಕಾಶ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಯಾವತ್ತೂ ಕೂಡ ಪೂರ್ಣವಾದ ಮಾಹಿತಿಯನ್ನು ನಾವು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ತೇವೆ. ಎಂಫಸಿಸ್. ಕಮ್ಯುನಿಕೇಟರ್ ಶುಡ್ ಆಲ್ಸೋ ಒಬ್ಸರ್ವ್ ದ ಅಟೆನ್ಷನ್ ಆಫ್ ರಿಸೀವರ್ ಆಸ್ ಇಂಪಾರ್ಟೆನ್ಸ್ ಆಫ್ ಮೆಸೇಜ್ ಶುಡ್ ನಾಟ್ ಗೆಟ್ ವೇಸ್ಟೆಡ್. ನಾವು ಗಮನವನ್ನು ಕೊಡಬೇಕು. ಯಾವುದಕ್ಕೆ ಅಂತ ಹೇಳಿದ್ರೆ, ನಾವು ವಿಷಯವನ್ನು ಹೇಳ್ತಾ ಇರುವಾಗ ಯಾರನ್ನ ನಾವು ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳ್ತೇವೆ, ಟಾರ್ಗೆಟ್ ವ್ಯೂವರ್ಸ್ ಅಂತ ಹೇಳ್ತೇವೆ, ಅಥವಾ ಲಿಸನರ್ಸ್ ಹೇಳ್ತೇವೆ, ಅವರು ಅದನ್ನ ಕೇಳಿಸ್ಕೊಳ್ತಾ ಇರಬೇಕು. ಅವರ ಅಟೆನ್ಷನ್ ನಮ್ಮ ಕಡೆ ಇಲ್ಲದೆ ಇದ್ದಾಗ ನಾವು ಎಷ್ಟೇ ಮುಖ್ಯವಾದ ಸಂವಹನವನ್ನ ಮಾಡಿದ್ರು, ಎಷ್ಟೇ ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ರು ಕೂಡ ಅಲ್ಲಿ ವೇಸ್ಟ್ ಆಗ್ಬೋದು. ಸೊ ಹಾಗಾಗಿ ಮೊದಲನೇದಾಗಿ ನಾವು ನಮ್ಮ ಪರಿಣಾಮಕಾರಿ ಸಂವಹನದ ಜೊತೆಗೆ ಅಟೆನ್ಷನ್ ಇದೆಯಾ, ಈಗ ಆಸ್ ಎ ಟೀಚರ್ ಸ್ಟೂಡೆಂಟ್ಸ್ ಅವರ ಅಟೆನ್ಷನ್ ನನ್ನ ಕಡೆ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಲ್ವಾ. ಆಗ ಮಾತ್ರ ನಾವು ಪರಿಣಾಮಕಾರಿಯಾಗಿ ಪಾಠ ಮಾಡ್ಲಿಕ್ಕೆ ಸಾಧ್ಯ. ಸೊ ಇದು ಬೇರೆ ಕಡೆ ಎಲ್ಲಾ ಕಡೆ ಕೂಡ ಅನ್ವಯ ಆಗ್ತದೆ. ಕಮ್ಯುನಿಕೇಶನ್ ಮಾಡುವಾಗ ಅದಕ್ಕೆ ಅಂದ್ರೆ ಇಬ್ಬರು ಕೂಡ ಇಂಪಾರ್ಟೆಂಟ್. ಯಾರು ಕಮ್ಯುನಿಕೇಟರ್ ಮತ್ತೆ ಲಿಸನರ್ ಇಬ್ರು ಕೂಡ ಇಂಪಾರ್ಟೆಂಟ್. ಇಬ್ರು ಕೂಡ ಅಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಆಗಲಿಕ್ಕೆ ಸಾಧ್ಯ. ಕನ್ಸಿಸ್ಟೆನ್ಸಿ ಅಥವಾ ಸ್ಥಿರತೆ. ಕಮ್ಯುನಿಕೇಟರ್ ಶುಡ್ ನಾಟ್ ಬಿ ಕಾಂಟ್ರಡಿಕ್ಟರಿ. ಕಮ್ಯುನಿಕೇಟರ್ ಯಾವಾಗಲೂ ಅವನಲ್ಲಿ ಸ್ಥಿರತೆ ಇರಬೇಕು. ಈಗ ಒಂದು ವಿಷಯವನ್ನ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ ಅಥವಾ ಮಾತಾಡ್ತಾ ಇದ್ದೇವೆ, ಒಂದು ವಿಷಯದ ಬಗ್ಗೆ ಭಾಷಣ ಇರ್ಬೋದು. ಆ ಭಾಷಣದಲ್ಲಿ ನಾವು ಯಾವುದೋ ಒಂದು ವಿಷಯವನ್ನ
ಈಗ ಆ, ರಾಜಕೀಯದ ಬಗ್ಗೆ ಯಾವುದೊಂದು ವಿಷಯವನ್ನು ಹೇಳ್ತಾ ಇದ್ದೇವೆ, ರಾಜಕೀಯ ಒಬ್ಬ ನೇತಾರರ ಬಗ್ಗೆ ಹೇಳ್ತಾ ಇದ್ದೇವೆ, ತುಂಬಾ ಫಸ್ಟಿಗೆ ಹೋಗಲೇ ಬಿಡ್ತೇವೆ, ಆದ್ರೆ ಕೊನೆಗೆ ನಾವೇ ಅವರನ್ನ ದೂರ್ತೇವೆ, ಅಂತೂ ನಮ್ಮಲ್ಲಿ ಸ್ಥಿರತೆ ಇಲ್ಲ. ಆ ವ್ಯಕ್ತಿಯ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಹೇಳ್ತೇವೆ, ಮತ್ತೆ ಕೊನೆಗೆ ಅವರು ಸರಿಯಾಗಿಲ್ಲ ಅಂತ ಕೂಡ ಹೇಳ್ತೇವೆ. ಅಂದ್ರೆ ನಮ್ಮಲ್ಲೇ ದ್ವಂದ್ವತೆ, ಸ್ಥಿರತೆ ಇಲ್ಲ. ಇಂಥದ್ದಿದ್ದಾಗ ನಾವು ಅದನ್ನ ಲಿಸನರ್ಸ್ ಏನಿದ್ದಾರೆ ಅವರಿಗೆ ಸ್ಪಷ್ಟತೆ ಬರುವುದಿಲ್ಲ, ನಮ್ಮ ಅಭಿಪ್ರಾಯದ ಬಗ್ಗೆ ಅವರಿಗೆ ವಿಶ್ವಾಸ ಬರುವುದಿಲ್ಲ, ಅವರು ಕೂಡ ಗೊಂದಲಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಅಥವಾ ಸ್ಥಿರತೆ ತುಂಬಾ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಕಮ್ಯುನಿಕೇಟರ್, ಯಾರು ಸೆಂಡರ್ ಮೆಸೇಜ್ ಅನ್ನು ಸೆಂಡ್ ಮಾಡ್ತಾರೆ, ಅವರಲ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಲಿಸನ್, ಎಂಪ್ಟಿ ಯುವರ್ ಮೈಂಡ್ ಅಂಡ್ ಲಿಸನ್. ದಿಸ್ ಹೆಲ್ಪ್ಸ್ ಟು ಬಿಲ್ಡ್ ಟ್ರಸ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್. ನಾವು ಒಳ್ಳೆ ಕೇಳುಗರಾಗಿರಬೇಕು. ತುಂಬಾ ಸಲ ನಾವು ಒಳ್ಳೆ ಮಾತುಗಾರರಾಗಿರ್ತೇವೆ, ಆದ್ರೆ ಒಳ್ಳೆ ಕೇಳುಗರು ಆಗಿರುವುದಿಲ್ಲ. ಕೇಳುವುದು ಕೂಡ ಒಂದು ಕಲೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಬೇರೆಯವರು ಮಾತನಾಡುವಾಗ ನಮಗೆ ಮಧ್ಯದಲ್ಲೇ ಭಯ ಹಾಕಿ ಬಿಡ್ತೇವೆ, ಮಧ್ಯದಲ್ಲೇ ನಾವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ನಮಗೇನೋ ಒಂದು ಅವಸರ ಮಾತಾಡ್ಲಿಕ್ಕೆ, ನಮ್ಮಲ್ಲಿ ನಮಗೇನು ಅನಿಸ್ತು ಅದನ್ನ ಹೇಳ್ಬೇಕು ಅನ್ನುವಂಥ ಅವಸರ, ಧಾವಂತ ಇದು ಇದ್ದದ್ದೇ. ಆದ್ರೆ ನಾವು ಒಳ್ಳೆ ಕೇಳುಗರಾದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಆದ ಒಪಿನಿಯನ್ ಅಥವಾ ನಿಲುವು ಇರ್ತದೆ, ಅನುಭವಗಳಿರ್ತವೆ ಅಥವಾ ಒಪಿನಿಯನ್ಸ್ ಇರ್ತದೆ. ಅದನ್ನ ಹೇಳುವ ಸಂಪೂರ್ಣ ಅವರ ಸ್ವಾತಂತ್ರ್ಯ ಅವರಿಗಿದೆ. ಹಾಗಾಗಿ ನಾವು ಮಾತನಾಡುವಾಗ ಇತರರ ಅಭಿಪ್ರಾಯವನ್ನ ಕೂಡ ನಾವು ಗೌರವಿಸಬೇಕು. ಅವ್ರು ಏನ್ ಹೇಳ್ತಾರೆ ಅದನ್ನು ಕೂಡ ನಾವು ಕೇಳಬೇಕು. ಇಂಥ ಕೇಳುವ ಗುಣ ಇದ್ರೆ ಮಾತ್ರ ನಾವು ಒಳ್ಳೆ ಕಮ್ಯುನಿಕೇಟರ್ ಆಗಲಿಕ್ಕೆ ಸಾಧ್ಯ. ನಮ್ಮ ಎಂಟಿವರ್ ನಮಗೆ ಎಷ್ಟೇ ವಿಷಯ ಜ್ಞಾನ ಗೊತ್ತಿರಬಹುದು. ಈಗ ಯಾರೋ ನೀವು ಯಕ್ಷಗಾನದಲ್ಲಿ ತುಂಬಾ ದೊಡ್ಡ ಸಾಧನೆಯನ್ನ ಮಾಡಿದ್ದೀರಿ, ಪ್ರೊಫೆಷನಲ್ ಯಕ್ಷಗಾನ ಆರ್ಟಿಸ್ಟ್ ಆಗಿದ್ದೀರಿ. ಅದೇ ಯಾರೋ ಒಬ್ಬ ವ್ಯಕ್ತಿಗೆ ಅದು ಗೊತ್ತಿಲ್ಲ, ಅವರು ನಿಮಗೆ ಯಕ್ಷಗಾನದ ಬೇಸಿಕ್ಸ್ ಅನ್ನ ಹೇಳಿಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನೀವು ನನಗೆಲ್ಲ ಗೊತ್ತಿದೆ, ನಾಲೆಜ್ ನನಗೇನು ಇವ್ನು ಹೇಳೋದು ಅಂತ ಹೇಳಿ ಅವರು ಹೇಳುವ ವಿಷಯವನ್ನ ನೀವು ಕಟ್ ಮಾಡಿದ್ರೆ ಅಥವಾ ನಿಲ್ಲಿಸಿದ್ರೆ ಆಗೇನಾಗ್ತದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಹೊಸ ಜ್ಞಾನ, ಹೊಸ ವಿಷಯ ಒಬ್ಬ ಲರ್ನರ್ ಕಡೆಯಿಂದ ಬರುವಂತದ್ದು ನಿಮಗೆ ತಪ್ಪಿ ಹೋಗ್ಬೋದು. ಹಾಗಾಗಿ ನಾವು ಇದರ ಬಗ್ಗೆ ತುಂಬಾ ತಾಳ್ಮೆ ಇರಬೇಕು, ಕೇಳುವ ಒಂದು ಕಲೆ ಇರಬೇಕು. ನನಗೆ ತಲೆಯಲ್ಲಿ ಏನೂ ಇಲ್ಲ, ನನಗೆ ಹೊಸ ಏನನ್ನು ಕೇಳ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ನಾವು ಕೇಳಬೇಕು. ಆಗ ಅದು ನಮ್ಮ ಪರಸ್ಪರ ವಿಶ್ವಾಸವನ್ನ ಮೂಡಿಸ್ತದೆ, ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಡೋಂಟ್ ಇಂಟರಪ್ಟ್, allow others to express their concern. Then you will understand the situation, otherwise you will misunderstand. ಬೇರೆಯವರು ಮಾತನಾಡುವಾಗ ಮಧ್ಯೆ ಬಾಯಿ ಹಾಕಿ ಮಾತಾಡಬೇಡಿ. ಏನಂತ ಹೇಳಿದ್ರೆ ಅವರಿಗೆ ಡಿಮೋಟಿವೇಶನ್ ಮಾಡಿದ ಆಗ್ತದೆ, ಮೋಟಿವೇಶನ್ ಮಾಡಲಿಕ್ಕೆ ಆಗುದಿಲ್ಲ. ಆಗ ಅವರಿಂದ ಏನೋ ತುಂಬಾ ವಿಷಯಗಳನ್ನ, ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಲಿಕ್ಕೆ ಅಂತ ಬಂದಿರ್ತಾರೆ, ನೀವು ಮಧ್ಯೆ ಬಾಯಿ ಹಾಕ್ತೀರಿ. ಆಗ ಅವರಿಗೆ ಯಾವ್ದೋ ವಿಷಯ ಮರ್ತೋಗ್ಬೋದು, ಅಥವಾ ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನಿಸೋದಿಲ್ಲ, ಅಥವಾ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಬರ್ಲಿಕ್ಕಿಲ್ಲ. ಸೊ ನಾನು ಹೇಳಿದ್ದರು ಯಾವುದನ್ನು ಇವರು ಕೇಳಿಸ್ಕೊಳ್ತಾ ಇಲ್ಲ ಅನ್ನೋ ಮನೋಭಾವ ಬರ್ಬೋದು. ಸೊ ಅದು ಕಮ್ಯುನಿಕೇಶನ್ ಮೇಲೆ ಪ್ರಭಾವವನ್ನು ಬೀರ್ತದೆ. ಹಾಗಾಗಿ ಬೇರೆಯವರು ಮಾತನಾಡುವಾಗ ಅವಸರ ಬೇಡ, ಅವ್ರು ಏನ್ ಹೇಳ್ತಾರೆ ಅದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆಗ ಮಾತ್ರ ನಿಮಗೆ ಸಿಚುವೇಶನ್, ಆ ಸಂದರ್ಭ ಇರ್ಬೋದು ಅಥವಾ ಬೇರೆ ಪರಿಸ್ಥಿತಿ ಇರ್ಬೋದು, ಅದನ್ನ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದರ್ವೈಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು, ಅಂದ್ರೆ ಅಪಾರ್ಥ ಮಾಡ್ಕೊಳ್ಳುವ ಸಾಧ್ಯತೆ ಇರ್ಬೋದು, ಅಥವಾ ನಮಗೆ ಸಿಚುವೇಶನ್ ಬಗ್ಗೆ ಅರ್ಧಂಬರ್ಧ ಪೂರ್ತಿ ಮಾಹಿತಿ ಸಿಗದೇ ಇರ್ಬೋದು. ಅವಾಯ್ಡ್ ಪಾಯಿಂಟಿಂಗ್ ಫಿಂಗರ್ಸ್. ಯಾವಾಗಲೂ ಮಾತನಾಡುವಾಗ ಬೆರಳು ತೋರಿಸಿ ಮಾತನಾಡುವ ಅಭ್ಯಾಸ ಬೇಡ. ಯಾಕಂತ ಹೇಳಿದ್ರೆ ಅದು ಬೇರೆ ರೀತಿಯ ಅರ್ಥಗಳನ್ನ ಕೊಳ್ಳುವ ಚಾನ್ಸಸ್ ಇದೆ. It comes as an excuse and quickly alienates other party. ಏನಂತ ಹೇಳಿದ್ರೆ ಇದು ನಮಗೆ ನಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಮೂಡುವ ಹಾಗೆ ಆಗ್ಬೋದು. ಹಾಗಾಗಿ ಮತ್ತೊಂದು ಪಾರ್ಟಿ ಅಂತ ಹೇಳಿದ್ರೆ ನಮ್ಮ ಜೊತೆ ಯಾರು ಮಾತಾಡ್ತಿರ್ತಾರೆ, ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ, ಅವರು ಆದಷ್ಟು ಬೇಗ ನಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಅವರಿಗೆ ಅವಸರ ಆಗ್ಬೋದು, ಇರಿಟೇಷನ್ ಆಗ್ಬೋದು ಅಥವಾ ಫ್ರಸ್ಟ್ರೇಷನ್ ಆಗ್ಬೋದು. ನಮ್ಮನ್ನ ಕೇಳಿಸ್ಕೊಳ್ಳಿ ಯಾವುದೇ ಅವರ ಕುತೂಹಲ ಅವರ ಬಳಿ ಇರ್ಲಿಕ್ಕಿಲ್ಲ. ಸೊ ಅವರು ಸಿಟ್ಟು ಅಥವಾ ಬೇರೆ ರೀತಿಯ ಭಾವನೆಗಳು ಬರ್ಬೋದು. ಆಗ ಅದು ಕಮ್ಯುನಿಕೇಶನ್ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಹಾಗಾಗಿ ಆ ಕಮ್ಯುನಿಕೇಶನ್ ತುಂಬಾ ಫೇಲ್ಯೂರ್ ಆಗುವ ಅವಕಾಶ ಅಥವಾ ಸಾಧ್ಯತೆ ಜಾಸ್ತಿ ಇದೆ. ಇಟ್ ಆಕ್ಟ್ಸ್ ಆಸ್ ವಾಲ್ ವಿಚ್ ಮೇ ಬ್ಲಾಕ್ ಫರ್ದರ್ ಕಮ್ಯುನಿಕೇಶನ್. ಇದೊಂದು ಗೋಡೆಯ ತರ ಕೆಲಸ ಮಾಡ್ತದೆ. ಅಂದ್ರೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಅಥವಾ ಒಂದು ಗುಂಪು
ಕಮ್ಯುನಿಕೇಶನ್ ಆಗಿರ್ಬೋದು ಅಥವಾ ಮಾಸ್ ಕಮ್ಯುನಿಕೇಶನ್ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ, ಹೆಚ್ಚು ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ಳೋದು ಅಥವಾ ಕಮ್ಯುನಿಕೇಶನ್ ಆಗುವ ಸಾಧ್ಯತೆ ಇರ್ಬೋದು. ಆದರೆ ಈ ರೀತಿ ನಾವು ಮಾಡೋದ್ರಿಂದ ಆ ಕಮ್ಯುನಿಕೇಶನ್ ಫೇಲ್ ಆಗಿ ಬಿಡ್ಬೋದು. ಹಾಗಾಗಿ ವಿಷಯದ ಹಂಚಿಕೆ ಇದೆಯಲ್ಲ, ವಿಷಯದ ನಾವು ಶೇರ್ ಮಾಡುವುದು ಅವಕಾಶ ತಪ್ಪಿ ಹೋಗ್ಬೋದು. ಫೀಡ್ಬ್ಯಾಕ್ ಅನ್ನ ಕೊಡಿ, ನಿಮ್ಮ ಅಭಿಪ್ರಾಯವನ್ನ ಕೊಡಿ. ವಿದೌಟ್ ಡಿಸ್ಟರ್ಬಿಂಗ್ ಪ್ರೊವೈಡ್ ಫೀಡ್ಬ್ಯಾಕ್ ಲೈಕ್ ಓ ಐ ಸಿ, ಆ ರೀತಿ. ಅಂದ್ರೆ ಯಾರೊಬ್ರು ಮಾತಾಡ್ತಿರುವಾಗ ನೀವು ತುಂಬಾ ಡಮ್ ಆಗಿರಬೇಡಿ, ಏನಾದರೂ ಹೇಳಿ, ಓ ಹೌದಾ, ಹೇಗಿದೆಯಾ, ಆ ರೀತಿ ಏನಾದರೂ ಹೇಳ್ತಾ ಇದ್ದಾಗ ಅವರಿಗೆ ಕಮ್ಯುನಿಕೇಶನ್ ಮಾಡ್ತಾ ಇರುವವರಿಗೆ, ಯಾರು ಸೆಂಡರ್ ಮೆಸೇಜ್ ಅನ್ನ ಸೆಂಡ್ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಮೋಟಿವೇಟ್ ಮಾಡಿದಾಗ್ತದೆ. ಅವರು ಓಕೆ, ಸೆಂಡರ್ ಕೇಳ್ತಾ ಇದ್ದಾರೆ ನನ್ನ ಮಾತನ್ನ ಅನ್ನೋಂಥ ಭಾವನೆ ಬರ್ತದೆ ಅವರಿಗೆ. ನಾವು ಇಂಟರಪ್ಟ್ ಮಾಡದಿರೋದ್ರಿಂದ ಅವರಿಗೆ ಯಾವುದೇ ಇರಿಟೇಷನ್ ಆಗೋದಿಲ್ಲ. ಹಾಗಾಗಿ ಅವರು ಹೆಚ್ಚಿನ ವಿಷಯವನ್ನು ನಮಗೆ ಶೇರ್ ಮಾಡ್ಕೊಳ್ಬಹುದು. ನಮಗೆ ಕೂಡ ಹೆಚ್ಚಿನ ವಿಷಯಗಳನ್ನ ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಫಾಲೋ ದೇರ್ ಥಾಟ್ ಅಂಡ್ ಶೋ ಅನ್ಡಿವೈಡೆಡ್ ಅಟೆನ್ಷನ್. ನಾವು ಅವರ ಒಬ್ಬರ ಮಾತನ್ನ ಕೇಳ್ತಾ ಇರುವಾಗ ಬೇರೆ ಕಡೆ ಗಮನ ಬೇಡ, ಕೇವಲ ಅವರ ಕಡೆ ಗಮನ ಇರಲಿ. ನಮ್ಮ ಥಾಟ್, ಯೋಚನೆಯಲ್ಲಿ ಕೂಡ ಅಷ್ಟೇ, ಯಾವುದೋ ಬೇರೆ ಏನೋ ವಿಷಯಗಳನ್ನು ಯೋಚನೆ ಮಾಡ್ತಾ ಇವರು ಮಾತಾಡೋದನ್ನ ಕೇಳಬೇಡಿ. ಆಗ ಅವರು ಹೇಳೋದು ನಮಗೆ ತಪ್ಪಿ ಹೋಗ್ಬೋದು ಅಥವಾ ಅಪಾರ್ಥ ಮಾಡ್ಕೊಳ್ಬಹುದು ಅಥವಾ ನಮಗೆ ಮರ್ತು ಹೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಗಮನವೆಲ್ಲ ಅವರ ಕಡೆಗೆ ಇರಲಿ, ಯಾರು ಕಮ್ಯುನಿಕೇಟ್ ಮಾಡ್ತಾರೆ ನಮ್ಮ ಜೊತೆ ಅವರ ಕಡೆ ಇರಲಿ. ಆಗ ಹೆಚ್ಚಿನ ವಿಷಯ ಸಂಗ್ರಹ ನಮಗೆ ಸಾಧ್ಯ ಆಗ್ತದೆ. ಪೇ ಅಟೆನ್ಷನ್ ಟು ನಾನ್ ವರ್ಬಲ್ ಸೈನ್ಸ್. ನಾನ್ ವರ್ಬಲ್ ಸೈನ್ಸ್ ಅಥವಾ ಬಾಡಿ ಲ್ಯಾಂಗ್ವೇಜ್ ಇರ್ತದಲ್ಲ, ಅದಕ್ಕೂ ಕೂಡ ಗಮನವನ್ನ ಕೊಡಿ. ಬಾಡಿ ಲ್ಯಾಂಗ್ವೇಜ್ ಅಂಡ್ ಇನ್ಫಾರ್ಮೇಶನ್ ಗಿವನ್ ಥ್ರೂ ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದ್ಸಲ ನಮಗೆ ಕ್ಲೋಸ್ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಾನು ಈಗಾಗಲೇ ಹೇಳಿದೆ ಟ್ರಾಫಿಕ್ ಪೊಲೀಸ್ ಅಂತ ಹೇಳಿ, ಈ ರೀತಿ ಕೆಲವೊಂದು ಸಂದರ್ಭದಲ್ಲಿ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ಇಂಟರ್ವ್ಯೂ ಸಂದರ್ಭದಲ್ಲಿ ಕೂಡ ಅಷ್ಟೇ, ನಮ್ಮ ಆನ್ಸರ್ ಎಲ್ಲ ಚೆನ್ನಾಗಿರ್ಬೋದು, ಆದರೆ ಇಂಟರ್ವ್ಯೂ ಅಲ್ಲಿ ನಾವು ನಮ್ಮ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಫಿಂಗರ್ ಅನ್ನು ಪಾಯಿಂಟ್ ಮಾಡೋದಿರ್ಬೋದು ಅಥವಾ ಕಣ್ಣಿಟ್ಟು ನೋಡದೇ ಇರುವಂತಹ ಸಂದರ್ಭ, ಆ ವಿಶ್ವಾಸ ನಾವು ತೋರಿಸದೇ ಇರುವಂಥದ್ದು, ಇಂಥದ್ದೆಲ್ಲ ನಮ್ಮ ಇಂಟರ್ವ್ಯೂ ಅಲ್ಲಿ ಪರಿಣಾಮವನ್ನು ಬೀರ್ಬೋದು. ನಮ್ಮ ಬಗ್ಗೆ ಒಂದು ನೆಗೆಟಿವ್ ಆದ, ಋಣಾತ್ಮಕವಾದ ಒಂದು ಭಾವನೆಯಲ್ಲಿ ಉಂಟಾಗ್ಬೋದು. ಹಾಗಾಗಿ ಇಂಥದ್ದೆಲ್ಲ ಒಂದು ಅಪಾಯದ ಪರಿಸ್ಥಿತಿ ಇರ್ತದೆ. ಹಾಗಾಗಿ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ವಿಶ್ವಾಸವನ್ನ, ನಮ್ಮ ಕಾನ್ಫಿಡೆನ್ಸ್ ಅನ್ನ ನಾವು ತೋರಿಸ್ಬೇಕಾಗ್ತದೆ, ಆತ್ಮವಿಶ್ವಾಸವನ್ನ ತೋರಿಸ್ಬೇಕಾಗ್ತದೆ, ಸೊ ಧೈರ್ಯವನ್ನ ತೋರಿಸ್ಬೇಕಾಗ್ತದೆ. ಸೊ ಇನ್ನೊಬ್ಬರಿಗೆ ಧೈರ್ಯವನ್ನ ಹೇಳ್ಬೋದು ಬಾಡಿ ಲ್ಯಾಂಗ್ವೇಜ್ ಮುಖಾಂತರ. ಸೊ ಬಾಡಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್, ಅದರ ಬಗ್ಗೆ ಕೂಡ ಗಮನವನ್ನ ಕೊಡಬೇಕು. ಇಟ್ ಮೇ ಎಕ್ಸ್ಪ್ರೆಸ್ ಮೋರ್ ಟ್ರೂತ್ಫುಲ್ ವ್ಯೂ ಆಫ್ ಸಿಚುವೇಶನ್. ಒಂದು ಸಂದರ್ಭವನ್ನ ಮತ್ತಷ್ಟು ಚೆನ್ನಾಗಿ ವಿವರಿಸಬಹುದು. ಈಗ ಒಂದು ಮನೆಯಲ್ಲಿ ಯಾರೋ ಏನೋ ಒಂದು ಆಗಿರ್ತದೆ, ಅಥವಾ ಯಾರೋ ಒಂದು ತುಂಬಾ ಖುಷಿಯಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಅವ್ರಿಗೆ ಖುಷಿಯನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಆದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ನಮಗೆ ಹೆಚ್ಚು ವಿಷಯಗಳನ್ನ ಹೇಳ್ಬೋದು, ನಮಗೆ ಅರ್ಥ ಆಗ್ಬೋದು ಅವ್ರು ಹೇಳೋದನ್ನ. ಓ, ತುಂಬಾ ಖುಷಿಯಲ್ಲಿದ್ದಾರೆ ಅಂತ ಹೇಳಿ, ಎಷ್ಟು ಖುಷಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಆ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಲ್ಲಿ. ಅದು ಕೂಡ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಇದ್ದಾಗ ಈ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನ ನಿರ್ವಹಿಸುತ್ತೆ. ಒನ್ ಶುಡ್ ರೀಚ್ ಅನ್ ಅಪ್ರೋಪ್ರಿಯೇಟ್ ಟೈಮ್ ಅಂಡ್ ಕಮ್ಯುನಿಕೇಶನ್ ನೆಟ್ವರ್ಕ್ ಶುಡ್ ಬಿ ಪ್ರಾಪರ್. ನಾವು ಸರಿಯಾದ ಸಮಯದಲ್ಲಿ ತಲುಪಬೇಕು. ಯಾರ ಕಮ್ಯುನಿಕೇಟರ್, ಫಾರ್ ಎಕ್ಸಾಂಪಲ್ ಯಾರೋ ವಿಷಯವನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇರ್ತದೆ ಅಂತ ಹೇಳಿರ್ತಾರೆ, ಇಷ್ಟೊಂದೊಂದು ಟೈಮ್ ಹೇಳಿರ್ತಾರೆ, ನಾವು ಆ ಸ್ಥಳಕ್ಕೆ ಸರಿಯಾದ ಟೈಮಲ್ಲಿ ಹೋಗಬೇಕು. ಆಗ ಮಾತ್ರ ನಾವು ಆ ವಿಷಯವನ್ನ ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ರಿಪೋರ್ಟಿಂಗ್ ಹೋಗುವಾಗ್ಲೂ ಇರ್ಬೋದು, ವರದಿಗಾರಿಕೆ ಹೋಗುವಾಗ್ಲೂ ಇರ್ಬೋದು, ನಾವು ಸರಿಯಾದ ಸಮಯಕ್ಕೆ ಆ ಕಾರ್ಯಕ್ರಮಕ್ಕೆ ವರದಿಯನ್ನು ಮಾಡ್ಲಿಕ್ಕೆ ಹೋದ್ರೆ ಮಾತ್ರ ನಮಗೆ ಸಂಪೂರ್ಣ ಕಾರ್ಯಕ್ರಮದ ಚಿತ್ರಣ ಸಿಗ್ಬೋದು, ಅದರ್ವೈಸ್ ನಾವು ಮಿಸ್ ಮಾಡ್ಕೊಳ್ಬಹುದು. ಮತ್ತೆ ಕಮ್ಯುನಿಕೇಟ್ ಮಾಡ್ಕೊಳ್ಳುವಾಗ ಟೈಮ್ ಮತ್ತೊಂದು ರೀತಿಯಲ್ಲಿ ನಮಗೆ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ, ನಾವು ಕಮ್ಯುನಿಕೇಟ್ ಮಾಡುವಾಗ ಒಂದು ವಿಷಯವನ್ನ ತುಂಬಾ ಹೇಳ್ತೇವೆ, ಅಥವಾ ತುಂಬಾ ಚಿಕ್ಕದಾಗಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಬರೀ ಚಿಕ್ಕದಾಗಿ ಹೇಳಿಬಿಡ್ತೇವೆ, ಅದರಿಂದ ಕೇಳಿಸ್ಕೊಳ್ಳುವವರಿಗೆ ಅರ್ಥನೇ ಆಗೋದಿಲ್ಲ. ಅಥವಾ ಒಂದು ಸಿಂಪಲ್ ಆದ ಸರಳವಾದ ವಿಷಯ ನಾವು ತುಂಬಾ ಹೊತ್ತು ಅದನ್ನ ಹೇಳ್ತೇವೆ, ಆಗ ಏನಾಗ್ತದೆ, ಈ ವಿಷಯ ಸಹವಾಸವೇ ಬೇಡ ಅಂತ ಹೇಳಿ ಆ ರಿಸೀವರ್ ಹೋಗ್ತಾರೆ. ಆಗ ಏನಿದೆ, ಅವರು ಆ ಮೆಸೇಜ್ ಅನ್ನ ರಿಸೀವ್ ಮಾಡ್ಕೊಂಡಿರ್ಲಿಕ್ಕಿಲ್ಲ, ನಮ್ಮ ಬಗ್ಗೆ ಕೆಟ್ಟ ಇಂಪ್ರೆಷನ್ ಬಂದಿರಬಹುದು, ಅದು ಕೂಡ ಸಮಸ್ಯೆ. ಹಾಗಾಗಿ ಟೈಮಿಂಗ್ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಮ್ಯುನಿಕೇಶನ್ ಅಲ್ಲಿ ಪಾತ್ರವನ್ನ ನಿರ್ವಹಿಸುತ್ತೆ. ಮಾಧ್ಯಮ, ಯೂಸ್ ಆಫ್ ಪ್ರಾಪರ್ ಓರಲ್ ಅಂಡ್ ರಿಟರ್ನ್ ಮೀಡಿಯಂ. ನಮ್ಮ ಮಾಧ್ಯಮ ಇದೆಯಲ್ಲ, ಅದು ಓರಲ್ ಆಗಿರ್ಬೋದು, ರಿಟರ್ನ್ ಮೀಡಿಯಂ ಆಗಿರ್ಬೋದು, ಆದ್ರೆ ಸರಿಯಾದ ಮಾಧ್ಯಮವನ್ನು ಬಳಸಿ. ಈಗ ಯಾರ ಹತ್ರ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು.
ಕೆಲವ್ರ ಹತ್ರ ಈಗ ಫಾರ್ಮಲ್ ಕಮ್ಯುನಿಕೇಶನ್ ಆದರೆ ಕೆಲವೊಮ್ಮೆ ನಾವು ಸರ್ಕಾರಕ್ಕೆ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಲೆಟರ್ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ನಾವು ಲೆಟರ್ ಮುಖಾಂತರ ಕಮ್ಯುನಿಕೇಟ್ ಮಾಡಿದ್ರೆ ಬೆಟರ್. ಅಥವಾ ಅವರ ಓರಲ್ ಕಮ್ಯುನಿಕೇಶನ್ ಇದ್ರೂ ಕೂಡ ಲೆಟರ್ ಮುಖಾಂತರ ನಾವು ವಿಷಯವನ್ನು ತಿಳಿಸಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಮೂಡಿಬರ್ಬೋದು. ಸೊ ಹಾಗಾಗಿ ಈ ಮೀಡಿಯಂ ಅನ್ನ ಆಯ್ದುಕೊಳ್ಳುವುದು, ಮಾಧ್ಯಮವನ್ನು ಆಯ್ದುಕೊಳ್ಳೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ವಿಷಯ. ಇದರಿಂದ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿ ಆಗ್ಬೋದು, ಹೆಚ್ಚು ವಿಷಯವನ್ನ ಪರಿಣಾಮಕಾರಿಯಾಗಿ ಅವರಿಗೆ ತಲುಪಿಸಲಿಕ್ಕೆ ಸಾಧ್ಯ ಇದೆ. ಫೀಡ್ಬ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕಂಟಿನ್ಯೂ ಕಮ್ಯುನಿಕೇಶನ್ ಅಂಡ್ ಇಂಪ್ರೂವ್ ಇಟ್. ಕಮ್ಯುನಿಕೇಶನ್ ಅನ್ನ ಕಂಟಿನ್ಯೂ ಮಾಡಲಿಕ್ಕೆ ಮತ್ತೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಫೀಡ್ಬ್ಯಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ತುಂಬಾ ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ, ಯಾರೋ ಒಬ್ರು ಆಗಿರ್ತಾರೆ, ಅವರ ಜೊತೆ ನಾವು ಮಾತಾಡ್ತಿರ್ತೇವೆ ಅಂತ ಹೇಳಿದಾಗ ನಾವು ಯಾಕೆ ಅವರಿಗೆ ಬೇಜಾರು ಮಾಡೋದು ಅಂತ ಹೇಳಿ ಅವರು ಹೇಳಿದ್ದನ್ನೆಲ್ಲ ಯಾವುದೋ ಒಂದು ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ ಅನ್ಕೊಳ್ಳಿ, ತುಂಬಾ ತಪ್ಪುಗಳಾಗ್ತವೆ. ನಮಗೆ ಆ ತಪ್ಪುಗಳೆಲ್ಲ ಗೊತ್ತಾಗ್ತದೆ, ನಮ್ಮ ಇಂಗ್ಲೀಷ್ ಚೆನ್ನಾಗಿದೆ ಅಂದ್ಕೊಳ್ಳಿ. ಆಗ ಯಾಕೆ ಹೇಳಿದ್ರೆ ಬೇಜಾರಾಗುತ್ತೆ ಅಂದ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ಇಲ್ಲದಿದ್ದರಿಂದ ಅವರಿಗೆ ಅಲ್ಲಿ ಲಾಸ್ ಆಗ್ತದೆ. ನೀವೇನಾದ್ರೂ ಅದರ ಬಗ್ಗೆ ಹೇಳಿದ್ರೆ ಅವರಿಗೆ ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇತ್ತು, ಅವರು ಅದರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ರು, ಅವ್ರ ಇಂಗ್ಲೀಷನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ರು. ಆದ್ರೆ ನೀವು ಏನು ಹೇಳದಿರೋದ್ರಿಂದ ಏನಾಗ್ತದೆ, ಅವರಿಗೆ ಬೇಜಾರಾಗದೇ ಇರ್ಬೋದು, ಆದ್ರೆ ಅವರು ತುಂಬಾ ಕಳ್ಕೊಳ್ತಾರೆ ಅಲ್ವಾ. ಸೊ ಹಾಗಾಗಿ ಕಮ್ಯುನಿಕೇಶನ್ ಅನ್ನ ಮೋಟಿವೇಟ್ ಮಾಡಲಿಕ್ಕೆ, ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ನಿಮ್ಮ ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಅಲ್ಲೂ ಕೂಡ ಈ ಪ್ರತಿಕ್ರಿಯೆ ಫೀಡ್ಬ್ಯಾಕ್ ಅನ್ನುವಂಥದ್ದು ತುಂಬಾ ದೊಡ್ಡ ಪಾತ್ರವನ್ನ ನಿರ್ವಹಿಸ್ತದೆ.